ಅತ್ತಿ ನೀವು ಯಾಕೆ ಮಾಡಕ್ಕೆ ಹೋಗ್ತೀರಾ? ಸುಮ್ಮನಿರ್ರಿ, ಅವಳು ದೊಡ್ಡಾಳು, ಅವಳೆಲ್ಲ ಬದುಕು ಮಾಡ್ಲೇಳು. ಎಲ್ಲ ಅವಳೇ ಮಾಡಲಿ, ಸುಮ್ಕಿರ್ರಿ. ಏನು ಕನಾಗ್ಲಿ, ನಾನು ದೊಡ್ಡವಳು, ನಾನು ದೊಡ್ಡವಳು, ನಾನು ದೊಡ್ಡ ಸೋಸೆ ಅಂತಾಳೆ. ಅವಳೇ ಮಾಡಲಿ, ಸುಮ್ಕಿರ್ರಿ. ನೀವು ಯಾಕೆ ಮಾಡಕ್ಕೆ ಹೋಗ್ತೀರಾ? ಅತ್ತೆ ಆಶಾ, ನಾನು ಸುಮ್ಕಿರೋದು. ಅವಳೇನಾರ ಮಾಡ್ಲೇಳು ಅಂತ ಹೇಳಿ ಸುಮ್ಮನಿದ್ದೀನಿ. ನಾನು ಅಕ್ಕಿ ಯಾತು ಮಾಡಕ್ಕೆ ಹೋಗಲ್ಲ. ಅವಳೇನಿ ದೊಡ್ಡವಳು ಅಂತಾಳಲ್ಲ, ಎಲ್ಲ ಅವಳೇ ಮಾಡಲಿ ಅಂತ ಸುಮ್ಮನಿದ್ದೀನಿ. ನಿನ್ನ ಯಾತು ಮಾಡಲ್ಲ ಅಂತ ಬೈಕೆ ಮಾಡು. ನಿಮ್ಮನ್ನು ಬೈಕೆ ಮಾತಾವು. ಯಾತು ಮಾಡಲ್ಲ, ನಾನೇ ಮಾಡಬೇಕು ಅಂತ ಹೇಳಿ ದೊಡ್ಡವಳು ಅಂತ ಬಿಲ್ಡಪ್ ಕೊಡ್ತಾಳಲ್ಲ, ದೊಡ್ಡ ಸೊಸೆ ಅಂತ ಮಾಡಲಿ, ಸುಮ್ಕಿರ್ರಿ. ಅದಕ್ಕೆ ಮತ್ತೆ ಮಾಡ್ಕೊಂಬ್ಲೇಳು, ದೊಡ್ಡಾಳು ಅಂತ ಬಿಲ್ಡಪ್ ಕೊಡ್ತಾಳಲ್ಲ, ದೊಡ್ಡ ಸೊಸೆ ಅಂತ ಮಾಡ್ಕೊಂಬ್ಲೇಳು. ನಾನು ನಮ್ಮ ಅಮ್ಮೇರ ಮಂತಕ್ಕೆ ಹೋಗಿ ಬರ್ತೀನಿ. ಹೋಗ್ರಿ ಸುಮ್ಮನೆ, ಅವಳೇ ಮಾಡ್ಕೊಂಬ್ಲಿ. ನೀವು ಮಾತ್ರ ಅದಕ್ಕೆ ನನಗೆ ಯಾವತ್ತೂ ಒಂದು ಬದುಕಿಗಿಕ್ಕಲ್ಲ. ಹೆಣ್ಮಗಳು ಬಂದಿದೆಯಾ ಬಿಡಮ್ಮ ಅಂತ ಹೇಳಿ ನೀನು ಒಂದೆಂದು ಏನೇನು ಬದುಕೇಳಲ್ಲ. ಆದರೆ ಅವಳು ಆಶಾ ಅದನ್ನು ಮಾಡಿಕೊಡೆ, ಆಶಾ ಇದನ್ನು ಮಾಡಿಕೊಡೆ ಅಂತ ಹೇಳ್ತಾಳೆ. ಶಾಂತಿ, ನೀವೆಂದೆಂದು ಹೇಳಲ್ಲ ಕಣಕ್ಕೆ, ದೇವ್ರು ಅಂತಾರೆ ನೀವು. ನಾನು ಹಂಗೆ ಅಮ್ಮ, ಹೆಣ್ಮಗಳು ಬಿಡು ಚೆನ್ನಾಗಿರಲಿ, ಬಂದಿದ್ದಾಳೆ ಏನಾನ ಗಂಡಂತ ಜಗಳ ಮಾಡ್ಕೊಂಡು ಅಂತ ಹೇಳಿ ನಾನು ಅದಕ್ಕೇನೆ ಒಂದೇ ಒಂದು ಬದುಕು ಕೇಳಲ್ಲ. ಪಾಪ ಮನಸ್ಸಿ ಬೇಜಾರಾಗಿರುತ್ತೆ ಅವಳಿಗೇನೆ ಅಂತ ಗಂಡನ ಕಟ್ಕೊಂಡು ಕುಡ್ಕೊಂಡು ಗಂಡನ್ನ ಅದಕ್ಕೇನೆ ಪಾಪ ಬಂದೇ ಇದ್ದಾಳೆ ಅಂತ ಹೇಳಿ ನಾನು ಯಾವತ್ತೂ ನಾನೊಂದು ಬದುಕು ಕೇಳಕ್ಕೆ ಹೋಗಲ್ಲ. ನಾನು ಸುಮ್ಮನೆ ಅಮ್ಮನ ಮಂತಕ್ಕೆ ಹೋಗ್ಬತ್ತೀನಿ ತಡಿ. ಹೋಗಿ ಸುಮ್ಮನೆ ಇವತ್ತಿಗೆ ಕರೆದು ಇವತ್ತಿಗೆ ಫಿಟ್ಟಿಂಗ್ ಇಕ್ತೀನಿ. ಹೆಂಗನ ಇವರಿಬ್ಬರಿಗೂ ಒಬ್ರಿಗೊಬ್ರಿಗೆ ಫಿಟ್ಟಿಂಗ್ ಇಕ್ಕೋದ್ರಿಂದ ನಾನಿಲ್ಲ ಲಾಭ. ನಾನೇನು ಕೆಲಸ ಮಾಡ್ದಂಗೆ ಆಗುತ್ತತ್ಲಾಗೆ. ಅದಕ್ಕೆ ಶಾಂತಕ್ಕೆ ನಾನು ಯಾರ ಹತ್ರನೂ ಜಗಳ ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಇಬ್ಬರ ಹತ್ರನೂ ಚೆನ್ನಾಗಿರ್ಬೇಕು. ಒಟ್ಟಿನಲ್ಲಿ ಇವರಿಬ್ಬರು ಪರದಾಡೋದ್ರಿಂದ ನಾನಿಲ್ಲ ಲಾಭ. ಇವರಿಬ್ಬರು ಚೆನ್ನಾಗಿದ್ದರೆ ನನಗೆ ನಷ್ಟ. ಅದಕ್ಕೇನೆ ಇವತ್ತಿಗೆ ಹತ್ರನೂ ಚೆನ್ನಾಗಿರಬೇಕು, ಆವತ್ತಿಗೆ ಹತ್ರನೂ ಚೆನ್ನಾಗಿರಬೇಕು. ಗೌರಿ ಅತ್ತಿಗೆ ಹತ್ರನೂ ಶಾಂತಮ್ಮತ್ತಿಗೆ ಹತ್ರನೂ ಇಬ್ಬರ ಹತ್ರನೂ ನಾನು ಚೆನ್ನಾಗಿರಬೇಕು. ಇಬ್ಬರ ಹತ್ರನೂ ಚೆನ್ನಾಗಿದ್ರೇನೇನೆ ನನಗಿಲ್ಲಿ ಉಳಿಗಾಲ. ಇಲ್ಲಾಂದರೆ ನೀನು ಹೋಗಮ್ಮ ನಿನ್ನ ಗಂಡನ ಮನೆಗೆ ಅಂತ ಅಂದ್ಬಿಡ್ತಾರೆ. ಏನಾಶಾ ಕರ್ದ? ಅದಕ್ಕೆ ಕರ್ದೆ. ಏನು ಮಾಡ್ತಾ ಇದ್ರಿ? ಏನಾದರೂ ಹೆಲ್ಪ್ ಮಾಡ್ಲಾ? ಬೇಡ ಬಿಡಮ್ಮ, ಪಾತ್ರೆ ಗೀತ್ರೆ ತೊಳ್ಕೊಂತಿದ್ದೆ, ಬಟ್ಟೆ ಇದ್ಬೋಳು ಆಗಿತ್ತಾಳೆ ಗೌರಿ ಅಂತ ಸುಮ್ಮನಾದೆ. ಅಯ್ಯೋ ಅವತ್ತಿಗೆ ಆಲೆ ಅವ್ರ ಅಪ್ಪರ ಮನೆ ಹತ್ರ ಹೋಯ್ತು. ನಾನು ಅದಕ್ಕೆ ಬಟ್ಟೆ ಇದ್ದಾವೆ ಪಾಪ ಶಾಂತಕ್ಕೆ ಒಬ್ಬರೇ ಮಾಡ್ತಾರೆ, ಮಾಡ್ರಿ ಅಂದರೆ ಮಾಡ್ಕೊಂಬ್ಲೇಳು. ದೊಡ್ಡ ಸೊಸೆ ಅಂತ ಬಿಲ್ಡಪ್ ಕೊಡ್ತಾಳಲ್ಲ, ಮಾಡ್ಕೊಂಬ್ಲೇಳು ಅಂತ ಹೇಳಿ ಬಿಟ್ಟು ಅದೇ ಹೋದ್ರು. ನಾನೇ ಒಗ್ದಾಕ್ತೀನಿ ಬಿಡಿ. ಅದಕ್ಕೆ ಪಾಪ ನೀವೊಬ್ಬರು ಎಷ್ಟಂತ ಮಾಡ್ತೀರಾ? ಬಿಡಮ್ಮ, ಹೆಣ್ಮಗಳು ಪಾಪ ಬಂದಿದೀಯಾ, ನೀನೇನು ಮಾಡ್ತೀಯ? ಸುಮ್ಮನಿರು. ಅವಳು ಹಂಗೆ ಮತ್ತೆ ನೀನೇ ಮಾಡ್ಲೇಳು ಅಂತ ಬಿಡು. ಐದಾಳೆ ಬಂದವಳೆ ಮಾಡಲಿ ಅಂತ. ಪಾಪ ಅದಕ್ಕೆ ನೀವು ಯಾವತ್ತೂ ನನಗೊಂದು ಬದುಕು ಕೇಳಲ್ಲ. ಎಷ್ಟು ಚೆನ್ನಾಗೆ ಆಶಾ ನೀನು ಪಾಪ ನೊಂದು ಬಂದಿದೀಯಮ್ಮ ತವ್ರ ಮನೆಗೆ, ಕೆಲಸ ಮಾಡಬೇಡ ಅಂತ ನೀವೆಷ್ಟು ಒಳ್ಳೆ ಮಾತು ಹೇಳ್ತೀರ ಅದಕ್ಕೆ. ಆದರೆ ಇವಳು ಒಳ್ಳೆಯಳಲ್ಲ ಗೌರಿ. ಗೌರಿ ಅದಕ್ಕೆ ಒಳ್ಳೆಯಳಲ್ಲ. ಯಾವಾಗಲೂ ನನಗೆ ಕೆಲಸ ಹೇಳ್ತಾನೆ ಇರ್ತಾಳೆ, ಆಶಾ ಅದನ್ನು ಮಾಡು ಇದನ್ನು ಮಾಡು ಅಂತ. ನೀವು ಪಾತ್ರೆ ತೊಳಿತಿದ್ರಲ್ಲ, ಅದಕ್ಕೆ ನಾನು ಬಂದಿರೋದು ನೋಡಿ ಅವ್ರ ಅಮ್ಮರ ಮನೆ ಹತ್ರ ಅದೇ ಹೋದ್ಲು. ಅವ್ರ ಅಮ್ಮರ ಮನೆ ಹತ್ರ ಹೋಗಿದ್ದಾಳೆ. ಅದಕ್ಕೆ ಅವಳು ನಮ್ಮ ಅಣ್ಣನ ಲವ್ ಮಾಡಿ ಮದುವೆ ಆಗಿರೋದು ಆ ಗೌರಿ. ಅವಳನ್ನ ಹೆಂಗೆ ಅಂದ್ರೂ ಓಡ್ ಬಂದಿರೋಳು ಅಂತ ಅಂದೆ ಅಂತಾರೆ ಜನ. ನೀವು ಹಂಗೆ ಅನ್ರಿ, ನಿಮ್ಮ ಜೊತೆ ಏನಾದರೂ ಜಗಳ ಮಾಡಿದ್ರೆ ಏನು ಮಾತಾಡೋಕೆ ಹೋಗಲ್ಲಮ್ಮ. ಅಂದರೆ ಸುಮ್ಕಿರ್ತಾಳೆ, ಅಂದರೆ ಬದುಕು ಮಾಡೋದು ಮಾತ್ರ ಮಾಡ್ತಾಳೆ. ನಮ್ಮೇರ ಮನೆ ತಕ್ಕ ಮಾತ್ರ ಹೋಗ್ತಾಳೆ. ಒಂದೊಂದ್ಸತಿ ಮಾಡಲ್ಲ. ಸೆಟ್ಟನ್ನು ಸಿಡ್ಕೊಂತಾಳೆ. ಒಂದೊಂದ್ಸತಿ ಘನವ ಮಾತಾಡಿಸ್ತಾಳೆ, ಒಂದೊಂದ್ಸತಿ ಮಾತಾಡ್ಸೋದೇ ಇಲ್ಲ. ಹಂಗೆ ಮುಷ್ಟಿ ಹಿಂಗೆ ಮಾಡ್ಕೊಂಡು ಇರ್ತಾಳೆ. ಆಶಾ ಏನು ಮಾಡ್ತಾ ಇದೆಯಾ? ಬಾ ಜಯ ಬಾ, ನಮ್ಮ ಅತ್ತೆ ಹತ್ರ ಮಾತಾಡ್ತಾ ಇದ್ದೆ. ನಮ್ಮ ಶಾಂತ ಅತ್ತೆ ಹತ್ರ ಮಾತಾಡ್ತಾ ಇದ್ದೆ. ಇಲ್ಲ ಅವಳು ಅವ್ರ ಅಪ್ಪ ಮಂತಾಗಿದ್ಲ ಮ್ಯಾಕನ್. ನೋಡ್ ಜಯ, ಪಾಪ ನಮ್ಮ ಶಾಂತಕ್ಕೆ ಒಬ್ಬರೇ ಕೆಲಸ ಮಾಡಬೇಕು. ಅವಳು ಬರೀ ಅವ್ರ ಅಪ್ಪರ ಮನೆ ಹತ್ರ ಯಾವಾಗಲೂ ಅವ್ರ ಅಪ್ಪ ಅಮ್ಮ ಅಂತ ಹೇಳಿ ಬರೀ ಅಲ್ಲಿಗೆ ಹೋಗ್ತಾಳೆ. ಇದ್ದೂರಾಗ ಮದುವೆ ಆಗಿದ್ದಾಳೆ, ಯಾವಾಗಲೂ ಬರೀ ಅಲ್ಲಿಗೆ ಹೋಗ್ತಾಳೆ ಜಯ. ನೋಡೆ ನಮ್ಮ ಶಾಂತಕ್ಕೆ ಪಾಪ ಒಬ್ಬರೇ ಕೆಲಸ ಮಾಡಬೇಕು. ಕಂಚಂತಮ್ಮ ಯಾವಾಗಲೂ 24 ಗಂಟೆ ಅಲ್ಲೇ ಇರ್ತಾಳೆ. 24 ಗಂಟೆ ಅಲ್ಲೇ ಇರ್ತಾಳೆ ಯಾವಾಗ್ಲೂ. ನೀನು ಅವಳನ್ನ ಸರಿಯಾಗಿ ಗಲಾಟೆ ಮಾಡ್ಬೇಕು. ನೀನು ಯಾಕೆ ಹೋಗೋದು? ನಾನು ಆಗ್ಲಲ್ಲ, ನಾನು ಹಂಗೆ ಹೋಗ್ತೀನಿ ತವ್ರ ಮನೆಗೆ, ನೀನು ಹೋಗಬೇಡ ಅಂತ ಗಲಾಟೆ ಮಾಡಬೇಕು. ಇಲ್ಲೇ ಐತೆ ಅಂತ 25 ಪಟ್ಟು ಯಾವಾಗಲೂ ಹೋಗ್ತೀಯಲ್ಲ ಅಂತ ಹೇಳಿ ಗಲಾಟೆ ಮಾಡೇಸಿ ಅಂತಮ್ಮ. ಅಲ್ಲೇನೇ ಜಯ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅದಕ್ಕೆ ಅವಳು ಹೆಂಗಿದ್ರು ಓಡ್ ಬಂದು ಮದುವೆ ಆಗಿರೋಳು, ಹೆಂಗಂದ್ರು ಅನ್ನಿಸ್ಕೊಂತಾಳೆ, ಸರಿಯಾಗಿ ಅನ್ನು ಅದಕ್ಕೆ ಅಂತ ಹೇಳ್ತಾ ಇದ್ದೀನಿ. ಆ ಗೌರಿ ಒಳ್ಳೆಯವಳಲ್ಲ ನಮ್ಮ ಶಾಂತಕ್ಕೆ, ಎಷ್ಟು ಒಳ್ಳೇದು. ನನಗೊಂದು ಕೆಲಸ ಹೇಳಲ್ಲ ಕಣೆ ಜಯ. ಪಾಪ ನಮ್ಮ ಅತ್ತೆ ಯಾಕೆ ಸುಳ್ಳು ಹೇಳಬೇಕು, ಒಂದು ಕೆಲಸ ಹೇಳಲ್ಲ. ಲಚ್ಚಿ ಬಂದ್ಲು. ಬಾರೆ ಲಚ್ಚಿ, ಇವ್ರದ್ದೆಲ್ಲ ಒಂದು ಗ್ಯಾಂಗ್ ವೀಕ್ಷಕರೇ. ಇವಳು ಆಶಿ ಸುಮಾರದಾಳಲ್ಲ, ಇವಳು ಗಂಡನ ಬಿಟ್ಟು ಬಂದು ಇವಳು ತವ್ರ ಮನೆಗೆ ಸೇರ್ಕೊಂಡವಳೆ. ಇವಳು ಜಯಮ್ಮನ ಗಂಡು ಸತ್ತಿರತ್ತೆ, ಇವಳು ಬಂದು ತವ್ರ ಮನೆಗೆ ಸೇರ್ಕೊಂಡವಳೆ. ಇವಳು ಲಚ್ಚಿ, ಅವಳಿಗೂ ಮದುವೆ ಇಲ್ಲ. ಅವಳಿಗೆ ಮದುವೆ ಆಗಿಲ್ಲ.
ಅವಳು ಬಂದು ಬೇರೆ ಮನೆ ಮಾಡ್ಕೊಂಡು ಇಬ್ಬರು ಅಣ್ಣರೇ ಇದ್ದಾರೆ, ಒಬ್ಬ ತಮ್ಮ ಇದ್ದಾನೆ, ಅವ್ರ ತಗು ಗುದ್ದಾಡ್ಕೊಂಡು ಅವಳು ಬೇರೆ ಇದ್ದಾಳೆ. ಅವಳು ಬರೀ ಪಿಟ್ಟಿಂಗ್ ರಾಣಿ, ಅವರು ಇವ್ರಿಗೂ ಪಿಟ್ಟಿಂಗ್ ಇಕ್ಕದೆ. ಇವಳು ಆಶಿನೂ ಇವಳೇನೆ, ಇವಳು ಜಯ್ಯನೂ ಇವಳೇನೆ, ಇವ್ರು ಮೂವರು ಒಂದು. ಇವ್ರು ಮೂವರ್ಗೂ ಏನು ಮಾಡೋಕ್ಕೆ ಕೆಲಸ ಇಲ್ಲ, ಬರೇನೆ ಹಿಂಗೆ. ಇವಳು ಆಶೆ ಒಬ್ಳು ಬಂದು ಇವ್ರ ಅತ್ತೆಯರು ಇಬ್ಬರಾಳು, ಇವ್ರಿಗೆ ಅತ್ಲಾಗೂ ನಿಷ್ಠುರ ಬಡ್ದು ಇತ್ಲಾಗೂ ನಿಷ್ಠುರ ಬಡ್ದು ಅಂತ ಇಬ್ಬರು ತಗು ಸೆನಕ ಇದ್ದಾಳೆ. ಇವರಿಬ್ಬರು ಜಗಳ ಮಾಡ್ಕೊಂತಾರೆ. ಸೆನಕ್ಕಿದ್ರೆ ಇವಳಿಗಿದ್ದ ಅಂತ ಹೇಳಿ ಇವಳು ಇವಳಿಗೂ ಶಾಂತಮ್ಗೂ ಹೇಳ್ತಾಳೆ, ಗೌರಿಗೂ ಹೇಳ್ತಾಳೆ. ಹೇಳಿ ಇಬ್ಬರೊಳಗೂ ಜಗಳ ತಂದಿಕ್ತಾಳೆ. ಇವಳು ಅಂತಾಳು ಆಶಿ, ಇವಳು ಜಯಿ ಅವಳನ್ನು ತಮ್ಮ ನೆಂಚಿತಾಗ ಅವಳು ಸೆನಕ್ಕಿಲ್ಲ. ಇವರೆಲ್ಲನ ಬರೀ ಇಂತಾರೇನೆ, ಇಂತಲ್ಲ ಹೊಡೆಯರೇನೆ ಇವರೆಲ್ಲಾನ. ಇಂಥವ್ರು ಬಿಟ್ರೆ ಊರು ಉದ್ದಾರನೆ. ಇವಳು ಹಚ್ಚಿ ಇದ್ದಾಳೆ, ಅಬ್ಬ ಬಾರಿ ಇದ್ದಾಳೆ ಅವಳು, ಎಳ್ಳು ಜುಟ್ಟು ಹಾಕ್ಕೊಂಡಿರೋಳು. ಹಿಂಗೆ ಕ್ರಿಮಿನಲ್. ಕೆರೆಗಳವ್ರಿಗೆಲ್ಲ ಜಗಳಕ್ಕೆ ತಂದಿಕ್ತಾಳೆ. ಅಲ್ಲಿ ಈ ಭಾಗ್ಯಮ್ಮ ಹಂಗಂದ್ಲು, ಸಣ್ಣಿಂಗಮ್ಮ ಹಿಂಗಂದ್ಲು ಅಂತ ಬರೀ ಕೆರೆಗೆಲ್ಲನ ಹೆಂಗಸ್ರಿಗೆ ಜಗಳ ತಂದಿಕ್ತಾಳೆ ಇವಳು ಹಚ್ಚಿ. ಇವಳು ಬರೇ ಇದೆ ಕೆಲಸ. ಒಂದು ಸಣ್ಣದಂಥದ್ದು ಒಂದು ರೂಮ್ ಮಾಡ್ಕೊಂಡವಳೆ, ಅದ್ರಾಗ ಇದ್ದಾಳೆ, ಅದ್ರಾಗ ಇತ್ಕೊಂಡು ಎಲ್ಲರಿಗೂ ಬರೀ ಜಗಳ ತಂದಿಕ್ಕದೆ ಇವಳು ಕೆಲಸ ಹಚ್ಚಿದ್ದು. ಇವ್ರದ್ದೆಲ್ಲನ ತುಂಬ ಚೆನ್ನಾಗಿರುತ್ತೆ ಸ್ಟೋರಿ. ಮುಂದೆ ಹೋಗ್ತಾ ಹೋಗ್ತಾ ಇವ್ರದ್ದೆಲ್ಲ ಬಂಡವಾಳ ಹೆಂಗೆ ಏನು, ಇವ್ರದ್ದು ಎಂತೆಂಥ ಬುದ್ಧಿ ಅಂತ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ರಿ. ಏನೋ ಹೇಳ್ತಾ ಇದೆಯಾ ನಿಮ್ಮ ಅತ್ತಿಗೆಗೆ? ಆಗವಳು ನಮ್ಮ ಗೌರಿ ಅತ್ತಿಗೆ. ಪಾಪ ನಮ್ಮ ಶಾಂತಕ್ಕೆ ಏನೇನು ಕೆಲಸ ಹೇಳಲ್ಲ ಅವಳು. ಅದನ್ನ ಮಾಡಿ ಆಶಾ, ಇದನ್ನ ಮಾಡಿ ಆಶಾ ಅಂತ ಹೇಳ್ತಿರ್ತಾಳೆ. ಅವಳು ಹಂಗೆ ಮತ್ತೆ ಹೇಳು. ಅವಳು ಸರಿ ಇಲ್ಲ. ಹೆಂಗನ ಬಿಡು, ನಿಮ್ಮ ಶಾಂತಕ್ಕೆ ಒಳ್ಳೇದು. ನೀನು ಶಾಂತಮ್ಮ ಸರಿಯಾಗಿ ಅನ್ಬೇಕು ಅವಳನ್ನ. ಸರಿಯಾಗಿ ಹೇಳ್ಬೇಕು ನೀನು, ಏನು ಕನಾಗ್ಲಿ ಸರಿಯಾಗಿ ಉಗುಳ್ಬೇಕು. ನಾನು ಹೊಮ್ತೀನಿ, ಆಗ್ಲೆಲ್ಲ ಹೋಗ್ತೀಯಲ್ಲೇ ಅಂತ ಹೇಳಿ ತಡಿ ಬರಲಿ ಹೇಳ್ತೀನಿ. ನಾನು ಹೆಣ್ಮಗಳಿಗೆ ಒಂದೇ ಒಂದು ಕೆಲಸ ಹೇಳಲ್ಲ, ನೀನು ಅವಳಿಗೆ ಅದನ್ನ ಮಾಡು ಇದನ್ನು ಮಾಡು ಅಂತ ಹೇಳ್ತೀಯ ಅಂತ ಹೇಳಿ ಸರಿಯಾಗಿ ಉಗುಳ್ತೀನಿ. ಲಚ್ಚು, ಯಾಕೆ ಬೆಳಿಗ್ಗೆ ಅವರು ಸಿದ್ಧಗಂಗಮ್ಮನೂ ಆ ಭಾಗ್ಯಮ್ಮ ಹಂಗುದ್ದಾಡೋರು? ಯಾಕಪ್ಪ? ಯಾಕನೋ ಯಾರೋ ಏನೋ ಹೇಳಿದ್ರಂತೆ ಆಶಾ, ಅದಕ್ಕೇನೆ ಇಬ್ರು ಗುದ್ದಾಡೋರು. ಯಾಕ ಲಚ್ಚಿ ಹೇಳಿದ್ಲು ಅಂತ ಹೇಳ್ತಿದ್ಲು ಅವಳು ಸಿದ್ಧಗಂಗಮ್ಮ. ಅವಳು ಇವಳೇ ಹೇಳ್ಕೊಟ್ಟಿರೋದು ಅಂತ ಅಂದ್ಲು. ಅದಕ್ಕೆ ನಾನು ಹೇಳ್ಕೊಟ್ಟಿರೋದು ನೀನು ನೋಡಿದ್ಯೇನೆ ಸಿದ್ಧಗಂಗಮ್ಮ ಅಂತ ಹೇಳಿ ಸರಿಯಾಗಿ ಬೈದೆ ನೋಡು. ಅದಕ್ಕೆ ಸುಮ್ಕಾದ್ಲು. ಈಗಿನ ಜನ ಹೆಂಗಂದ್ರೆ ಸುಮ್ಮನೆ ಮೇಲೆ ಬರ್ತಾರೆ. ನಾವು ಸರಿಯಾಗಿ ಏನಾನ ಹೇಳಿದ್ರೆ ಸುಮ್ಮನಾಗ್ತಾರೆ ಕಣೆ ಜಯ, ಇಲ್ಲಾಂದ್ರೆ ಏನಿಲ್ಲ. ಎಂತೆಂಥ ಜನ ಇರ್ತಾರೆ ಗೊತ್ತೇ. ನಮ್ಮಂತಕ್ಕೆ ಯಾರನ್ನ ಬಂದು ಕೂಕೊಂಡ್ರೆ ಸಹಿಸ್ಕೊಂಬಲ್ಲ ಅವಳು ಸಿದ್ಧಗಂಗಮ್ಮ. ಇವಳು ಎಲ್ಲಾರ್ಗೂ ಹಂಗೆ ಹೇಳ್ಕೊಡ್ತಾರೆ, ಹಿಂಗೆ ಹೇಳ್ಕೊಡ್ತಾಳೆ ಇವಳು ಲಚ್ಚಿ ಒಳ್ಳೆಳಲ್ಲ ಅಂತಾಳೆ. ನಾನೇನು ಹೇಳ್ಕೊಡ್ತೀನಿ ಜಯ, ಯಾರಿಗನ ಆಗಲಿ ಹಂಗೆ ಜಗಳಕ್ಕೆ ಬಂದವಳೆ. ಅದಕ್ಕೆ ಇನ್ನೊಂದು ದಿವ್ಸ ಬರಲಿ ಸರಿಯಾಗಿ ಹೇಳ್ತೀನಿ ಅಂತ ಹೇಳಿದ್ದೀನಿ. ನಿಮ್ಮಂತಕ್ಕೆ ಅವರು ಇವರು ಬಂದು ಕೂಕೊಂತಾರಲ್ಲ ಲಚ್ಚಿ, ಅದಕ್ಕೇನೆ ಅವಳು ಸಹಿಸ್ಕೊಂಬಲ್ಲ ಸಿದ್ಧಗಂಗಮ್ಮ. ನಮ್ಮಂತಕ್ಕೆ ಎಲ್ಲ ಬಂದು ಈಗ ಒಬ್ಬಳೇ ಇದ್ದೀನ ಬರ್ತಾರೆ, ಎಲ್ಲ ಚೌಕ ಬರಾಡನ್ ಬಾರೆಲ್ಲ ಚಕ ಅಂತಾರೆ, ಆಡ್ತೀನ ಎಲ್ಲಾರು ಬಂದು ಕೂಕಮ್ಮಕ್ಕೋ ಹತ್ಕೊಂಡು ಸಹಿಸ್ಕೊಂಬಲ್ಲ ಜನ. ಇವಳು ಒಳ್ಳೆಳಲ್ಲ ಅಂತಾರೆ. ನಾನೇನು ಮಾಡಿದ್ದೀನಿ ಹೇಳ್ಸಂತಮ್ಮ? ಅದಕ್ಕೆ ಮತ್ತೆ ನಾನು ಸರಿಯಾಗಿ ಕೊಡೋದೆ ನೋಡು, ಸುಮ್ಕಾಬಿಟ್ರು. ನನ್ನ ಕೊಟ್ಟು ಬಂದಾರೆ ಏನಿಲ್ಲ. ಹೆಣ್ಮಗಳು ಅಂತಾರೆ. ಅದಕ್ಕೆ ನಾನು ಹೆಣ್ಮಕ್ಳು ಅಂತ ಅಂದ್ಗಿಂದಿರ ಇನ್ನೊಂದ್ಸತಿ ಅಂತ ಹೇಳಿ ಸರಿಯಾಗಿ ಬೈದಿದ್ದೀನಿ. ಒಳ್ಳೆಯರಲ್ಲ. ಅದಕ್ಕೆ ನಮ್ಮಂತಕ್ಕೆಲ್ಲ ಜನ ಬರೋದಕ್ಕೆ ಸಹಿಸ್ಕೊಂಬಲ್ಲ ಅವಳು ಸಿದ್ಧಂಗಿ. ಯಾರೇನಾಗಲಿ ಲಚ್ಚಿವ ಸರಿಯಾಗಿ ಉಗುಳ್ಬೇಕು, ಉಗುತ್ರೇನೆ ಸುಮ್ಮನಾಗೋದು. ನಮ್ಮಳಂಗೆ ಬೆಳಗ್ಗೆ ತೆಗ್ದಿದ್ಲು ಸರಿ ಬೈದೆ, ನಾನು ಬಾಡಿಗೆ ಮನೆ ನೋಡ್ಕೊಂಡು ಹೋಗ್ತೀನಿ ಅಂತ. ನಾನು ಬಾಡಿಗೆ ಮನೆ ಮಾಡ್ತೀನಿ ಬೇರೆದ. ಮಾಡು, ನಾನು ಅದಕ್ಕೆ ಮತ್ತೆ ಒಂಟಂಬ್ಳು ಸವಾಸನೆ ಬೇಡ ಅಂತೇಳಿ ಬೇರೆ ಮನೆ ಮಾಡ್ಕೊಂಡಿರೋದು. ಹೆಂಗ ಆಶಾರ ಅತ್ಕೆಯರು ಒಳ್ಳೆಯರಾಗಕ್ಕೆ ಪರವಾಗಿಲ್ಲ, ಶಾಂತಮ್ಮ ಒಳ್ಳೆಯರಾಗಕ್ಕೆ ಪರವಾಗಿಲ್ಲ. ನಾನು ಅದಕ್ಕೆ ಅವ್ರು ನೋಡಿದ್ರೆ ಸವಾಸನೆ ಬೇಡ ಅಂತ ಹೇಳಿ ಅದಕ್ಕೆ ಬಂದಿರೋದು. ನೋಡಿದ್ರಲ್ಲ ವೀಕ್ಷಕರೇ, ನಾವು ಮೂವರು ಫ್ರೆಂಡು. ನಾನು ಜಯ ಲಚ್ಚಿ ಇವೆಲ್ಲನ ಫ್ರೆಂಡು ನಾವು. ನಮ್ಮ ಅತ್ತಿಗೆರಿಬ್ಬರು ಚೆನ್ನಾಗಿದ್ದರೆ ನನಗೆ ಇಲ್ಲಿ ಕೆಲಸ ಮಾಡಬೇಕು, ಎಲ್ಲ ಮಾಡಬೇಕು. ಅದಕ್ಕೆ ಮತ್ತು ನಮ್ಮ ಅತ್ತಿಗೆರಿಬ್ಬರೂ ಚೆನ್ನಾಗಿರಬಾರ್ದು ಅಂತ ಹೇಳಿದ್ದೀನಿ. ನಮ್ಮ ಗೌರಿ ಅತ್ತಿಗೆದು ಇಲ್ಲೇ ತವ್ರ ಮನೆ. ಅದಕ್ಕೆ ನಮ್ಮ ಶಾಂತ ಅತ್ತಿಗೆ ಒಳ್ಳೆಯವರು ಅಂತ ಇವ್ರನ್ನೂ ಒಂದು ಸ್ವಲ್ಪ ಉಬ್ಬಿಸ್ಕೊಂಡು ಅವ್ರನ್ನೂ ಒಂದು ಸ್ವಲ್ಪ ಉಬ್ಬಿಸ್ಕೊಂಡು ಹೆಂಗ ಮೇಂಟೈನ್ ಮಾಡ್ಕೊಂಡು ಇದ್ದೀನಿ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.